ಯಾವುದೇ ಮೆಡಿಕಲ್ ಅಡ್ಮಿಷನ್ ಆಗ್ಬೇಕಂತಂದ್ರೆ ಕರ್ನಾಟಕದಲ್ಲಿ ನಡೆಯುವಂತಹ ಒಂದು ಸಾಮಾನ್ಯ ಪರೀಕ್ಷೆಯನ್ನ ಪಾಸ್ ಆಗ್ಬೇಕಿತ್ತು ಅಥವಾ ರ್ಯಾಂಕ್ ಪಡಿಬೇಕಿತ್ತು. ಆ ಪ್ರಕ್ರಿಯೆ ಹೇಗೆ ನಡೀತು? ಅದು ಅವಳು ರ್ಯಾಂಕ್ ಪಡೆದಿದ್ಲು. ಎಕ್ಸಾಮ್ ಬರ್ದಿದ್ರ? ಎಕ್ಸಾಮ್ ಬರೆಯದೆ ಅವಳಿಗೆ ರ್ಯಾಂಕ್ ಮೆರಿಟ್ ಮೇಲೆ ಕೊಟ್ಟಿದ್ರು. ಅದು ಹೆಂಗೆ ಎಕ್ಸಾಮ್ ಬರೆಯದೆ ಮೆರಿಟ್ ಕೊಡ್ತಾರೆ? ಅದು ಅವರ ಇನ್ಫ್ಲೂಯೆನ್ಸ್, ಅದು ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ಸೇಟು ಅವರೇ ಇನ್ಫ್ಲೂಯೆನ್ಸ್ ಮಾಡಿ ಸೀಟ್ ಕೊಡಿಸಿರೋದು. ಸೇಟು ಅವರು. ಅಲ್ಲ, ಈಗ ಸಿಇಟಿ ಎರಡು ರೀತಿಯಲ್ಲಿ ಅಡ್ಮಿಷನ್ ಆಗುತ್ತೆ. ನಂಬರ್ 1 ಸಿಇಟಿ ಪಾಸ್ ಆಗಿ ರ್ಯಾಂಕ್ ಅಲ್ಲಿ ಸಿಗುತ್ತೆ. ನಂಬರ್ 2 ನಾವು ಡೊನೇಷನ್ ಕೊಟ್ಟು ಅಡ್ಮಿಷನ್ ಮಾಡ್ಬೇಕಾಗತ್ತೆ. ಸೊ ನಿಮ್ಮ ಅನನ್ಯ ಭಟ್ ಅನ್ನ ಯಾವ ಇದರಲ್ಲಿ ಡೊನೇಷನ್ ಕೊಟ್ಟು ಅಡ್ಮಿಷನ್ ಮಾಡಿರೋದು. ಎಷ್ಟು ಡೊನೇಷನ್ ಕೊಟ್ಟಿದ್ರೆ? ಅದು ನನಗೆ ಗೊತ್ತಿಲ್ಲ ಸರ್. ಅದು ಅವರು ನನಗೆ ದೊಡ್ಡವರು, ಅವ್ರ ಹತ್ರ ನಾನು ನೀವು ಎಷ್ಟು ಕೊಟ್ಟಿದ್ದೀರಿ ಅನ್ನುವಂತ ಮಾಹಿತಿ ನಾನು ಕೇಳಿದ್ರೆ. ಸೊ ಸೇಟು ಅವರೇ ಅವಳನ್ನ ಅಡ್ಮಿಷನ್ ಮಾಡಿದ್ರು ಡೊನೇಷನ್ ಕೊಟ್ಟು. ಕಾಲೇಜ್ ಹೋದ್ರಮ್ಮ ಅನನ್ಯ ಭಟ್? ಒಂದು ವಾರನೂ ಹೋಗ್ಲಿಲ್ಲ. ಒಟ್ಟು ಅಡ್ಮಿಷನ್ ಅಂತೂ ಆಗಿತ್ತು. ಆದ್ರೆ ಇವಾಗ KMC ಕಸ್ತೂರಬಾ ಮೆಡಿಕಲ್ ಕಾಲೇಜ್ ದಾಖಲೆಗಳಲ್ಲಿ ಅನನ್ಯ ಭಟ್ ಅನ್ನೋ ಹೆಸರೇ ಅದನ್ನ ನಾನು ಹೇಳಬಾರ್ದು. ಅದನ್ನ ಎಲ್ಲಾನು ಡಿಸ್ಕ್ಲೋಸ್ ಮಾಡಿದ್ದಾರೆ. ಅದು ಯಾವ ಪ್ರಭಾವಿ ವ್ಯಕ್ತಿಗಳು, ಯಾರು ಅಂದ್ರೆ ಸೇಟು ಅವರು ಸೇರ್ಸಿದ್ದಲ್ವಾ ಅವ್ರನ್ನ ಡೊನೇಷನ್ ಕೊಟ್ಟು? ಸೇಟು ಅವರು ಸೇರ್ಸಿದ್ರೆ ಹೆಸರು ನನ್ನ ಹೆಸರನ್ನ ಹಾಕಿದ್ರು. ಸೊ ಆ ಕಾಲೇಜ್ ದಾಖಲೆಗಳಲ್ಲಿ ಏನೂ ಇಲ್ಲ. ಹೆಸರೇ ತೆಗೆದು ಬಿಟ್ಟಿದ್ದಾರೆ. ಹೆಸರನ್ನೇ ತೆಗೆದು ಬಿಟ್ಟಿದ್ದಾರೆ. ಯಾರ ಹೆಸರು ತೆಗ್ದಿದ್ದಾರೆ ಅಂತ ನಿಮಗೆ ಗೊತ್ತು? ಅದು ನಾನು ವ್ಯಕ್ತಪಡಿಸಕ್ಕೆ ಆಗಲ್ಲ.